ನಮಸ್ಕಾರ ಕರ್ನಾಟಕ. ನೋಡು ಗುರು, ಇವಾಗ ಬಂದ್ಬಿಟ್ಟು ರೇಣುಕಾ ಸ್ವಾಮಿ ನನಗೂ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ, ಇನ್ನೊಬ್ರು ಯಾರ ಬಂದ್ಬಿಟ್ಟು ನನಗೂ ಕೆಟ್ಟದಾಗ ಮೆಸೇಜ್ ಮಾಡ್ತಿದ್ದ, ಫೋಟೋ ಕಳಿಸಿದ್ದ. ಇವಾಗ ರೇಣುಕಾ ಸ್ವಾಮಿ ಬದುಕಿಲ್ಲ ಗುರು. ಇವಾಗೇನು ರಂಗಸ್ವಾಮಿ ಅವ್ರು ಏನು ಮಾತಾಡಿದ್ದಾರೆ, ಗೌತಮ್ ಅಂತ ಒಂದು ಹಾಕೊಟ್ಟಿದ್ದ, ನನಗೂ ಈ ಥರ ಬಂದಿತ್ತು ಹಾಗೆ ಹೀಗೆ ಅಂತ. ಮತ್ತು ಏನಪ್ಪ ಅಂದರೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು, ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯಾರ್ಯಾರು ಯೂಸ್ ಮಾಡ್ತಾರೋ ಅವ್ರು ಎಲ್ಲರಿಗೂ ಬ್ಯಾಡ್ ಕಮೆಂಟ್ಸು, ಫೋಟೋಸು, ಕಡ್ಡಿ ಕಸ, ಒಂದು ಕೆಲವು ನಾಯಿ ನನ್ನ ಮಕ್ಕಳು, ಕಜಡ ನನ್ನ ಮಕ್ಕಳು ಇದ್ದೇ ಇರ್ತಾರೆ. ಅಂಥವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡ್ರೆ ನಾವು ಸುಮ್ಮನೆ ಮೆಂಟ್ಲಾಗೋಯ್ತೀವಿ. ಸುಮ್ಮನೆ ಅವ್ರನ್ನ ಬ್ಲ್ಯಾಕ್ ಮಾಡಿ ಬಿಸಾಕೊಂತ ಹೋಗ್ತಾ ಇರಬೇಕು. ಹಂಗೇನಾದರೂ ಆಗಿದ್ದಿದ್ರೆ ಸೋನು ಶ್ರೀನಿವಾಸ್ ಗೌಡ, ಈ ಶಿಲ್ಪಾ ಗೌಡ ಅವ್ರು ಬರೋಷ್ಟು ಬ್ಯಾಡ್ ಕಮೆಂಟ್ಸು ಯಾರಿಗೂ ಬರಲ್ಲ ಗುರು. ಅಂಥವ್ರೇ ತಲೆ ಕೆಡ್ಸ್ಕೊಂಡಿರ ಎಲ್ಲ ಬ್ಲ್ಯಾಕ್ ಮಾಡಿ ಬಿಸಾಕಿ ಮುಂದೆ ಹೋಗ್ತಾವ್ರೆ. ಅಯ್ಯೋ ಮಾಡೋರು 1000 ಜನ ಇರ್ತಾರೆ. ಬದುಕೋ ಲಕ್ಷಣ ಕಲಿಬೇಕು ಅಂತಾರಲ್ಲ, ಅದಕ್ಕೇ ಇವಾಗ ಆ ವ್ಯಕ್ತಿ ಬದುಕಿಲ್ಲ. ಅವನ ಬಗ್ಗೆ ನೀವು ಏನೇ ಹೇಳಿದ್ರು ವ್ಯರ್ಥನೇ. ಯಾಕಂದರೆ ಅವ್ನು ಏನೇ ಕಿಟ್ಟು ಮೆಸೇಜ್ ಮಾಡಿರಲಿ ಗುರು, ಏನೇ ಫೋಟೋಸ್ ಕಳಿಸಿರಲಿ, ಕಾನೂನಿದೆ, ಪೊಲೀಸರಿದ್ದಾರೆ. ಹೋಗಿ ಒಂದು ಕಂಪ್ಲೇಂಟ್ ಬಿಸಾಕಿ 3 ತಿಂಗಳು ಜೈಲಿಗೆ ಕಳಿಸಿದ್ದಿದ್ರೆ ಒಂದು ಕುಟುಂಬನೂ ಉಳಿತಿತ್ತು, ಒಂದು ಜೀವನೂ ಉಳಿತಿತ್ತು. ನಾವು ಯಾರು ಗುರು ಸಾಯಿಸೋಕ್ಕೆ? ನಮಗೇನು ಅಧಿಕಾರ ಇದೆ ಹೇಳ್ರಿ? ಅದು ಮುಖ್ಯ ಅಲ್ವಾ? ಮತ್ತು ನಾವು ದರ್ಶನ್ ಬಗ್ಗೆ ಆಗಲಿ ಯಾರ ಬಗ್ಗೆ ಆಗಲಿ ನಾನು ಮಾತಾಡ್ತಾ ಇಲ್ಲ. ತಪ್ಪೇ ಅಲ್ವಾ ಗುರು? ಒಬ್ಬನ ಸಾಯಿಸೋ ಅಧಿಕಾರ ಯಾರು ಕೊಟ್ಟಿದ್ದಾರೆ ಹೇಳ್ರಿ? ಮನುಷ್ಯತ್ವ, ಮಾನವೀಯತೆ ಮುಖ್ಯ. ದರ್ಶನ್ ಬಗ್ಗೆ ಈ ಮೀಡಿಯಾದವರು ಬೆಳಗ್ಗೆ ಎದ್ದ ಪೇಪರ್ ಓದಲಿಲ್ಲ, ನಾಶ ಮಾಡಲಿಲ್ಲ, ಊಟ ಮಾಡಲಿಲ್ಲ, ಕಡ್ಡಿ ಕಸ, ದುಡ್ಡಿರೋರು ಗುರು. ಅವ್ರು ಹೆಂಗೆ ಬೇಕಾದರೂ ಬರ್ತಾರೆ, ತಲೆ ಕೆಡ್ಸ್ಕೊಳ್ಳೋಂಗೆ ಏನಿಲ್ಲ. ಒಂದು 3 ತಿಂಗಳಿರ್ತಾರೆ, ಬರ್ತಾರೆ. ಈ ಅಮಾಯಕರು ದರ್ಶನ್ ಜೊತೆ ಫೋಟೋ ಸಿಗುತ್ತೆ ಅಂತ ಹೋದ ಅನುಕುಮಾರ್ ಗೌಡ, ಅನುಕುಮಾರ್ ಅಂತ ಏನಿದ್ದಾನೆ ಹುಡುಗ, ಆ ತಂದೆ ತೀರ್ಕೊಂಡ್ಬಿಟ್ರು. ತಂದೆನ ಕರ್ಕೊಂಬರೋಕ್ಕಾಗುತ್ತಾ? ಅವ್ರ ಫ್ಯಾಮಿಲಿ ಎಲ್ಲ ಬೀದಿಗೆ ಬಂದಿದೆ. ಯಾವುದೋ ಒಂದು ಸ್ಲಮ್ಮಲ್ಲಿದ್ದಾರೆ, ಸೀಟ್ ಮನೇಲಿದ್ದಾರೆ. ಅವ್ರನ್ನೆಲ್ಲ ಯಾರು ಬಿಡಿಸ್ಕೊಂಬರ್ತಾರೆ? ಅವ್ರ ಕಷ್ಟಗಳ್ನ ಯಾರು ಕೇಳ್ತಾರೆ? ಅವ್ರ ಹತ್ರ ದುಡ್ಡೇ ಇಲ್ಲ ಗುರು. ಬೆಂಗಳೂರು ಬರೋಕ್ಕೆ ದುಡ್ಡಿಲ್ಲ, ಇನ್ನು ಜೈಲ್ ಹತ್ರ ಹೋಗೋದಕ್ಕೆಲ್ಲ ಆಗುತ್ತೆ. ಅವ್ರ ಹತ್ರ ದುಡ್ಡೇ ಇಲ್ಲ ಗುರು. ಅವ್ರಿಗೆಲ್ಲ ಯಾರು ಹೆಲ್ಪ್ ಮಾಡ್ತಾರೆ ಹೇಳ್ರಿ? ಅವ್ರ ಕುಟುಂಬ ಎಲ್ಲ ಬೀದಿಗೆ ಬಂದಿದೆ. ಅವ್ರ ಬಗ್ಗೆನೂ ಸ್ವಲ್ಪ ಮಾತಾಡ್ರಿ. ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ಕಷ್ಟ ಗುರು, ಬಡವ್ರ ಜೀವನ ಕಷ್ಟ. ಇನ್ಮೇಲಾದರೂ ಯಾವ ಹೀರೋ ಆಗಲಿ, ಕಡ್ಡಿ ಕಸ ಆಗಲಿ, ನಮ್ಮ ಜೀವನ ನಾವು ಕೆಲಸ ಮಾಡ್ಕೊಂಡು, ನಮ್ಮ ದುಡಿಮೆ ಮಾಡಿಕೊಂಡು ಮನೇಲಿರೋರನ್ನೇ, ತಂದೆ ತಾಯಿನೇ ಹೀರೋಗಳ ಥರ ನೋಡ್ಕೊಂಡ್ರೆ ತುಂಬ ಒಳ್ಳೆಯದು. ಇವೆಲ್ಲ ಬಿಟ್ಟುಬಿಡಿ. ಮತ್ತು ಓದೋ ಜೀವ ಬರೋಕ್ಕಂತ ಆಗಲ್ಲ. ಅವರ ಮನೆ ಕುಟುಂಬ ಏನಿದೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಧೈರ್ಯ ಭಗವಂತ ಕೊಡಲಿ ಅಂತ ಹೇಳ್ತಾ, ಇನ್ಮೇಲೆ ಏನೇ ಯಾರು ಆರೋಪ ಮಾಡಿದ್ರು ವೇಸ್ಟ್ ಗುರು. ಬಂದ್ಬಿಟ್ಟು ಅವ್ನು ನನಗೆ ಮೆಸೇಜ್ ಮಾಡ್ದೆ, ನನಗೆ ಬ್ಯಾಡ್ ಫೋಟೋ ಕಳಿಸ್ತಾ, ಇವೆಲ್ಲ ಬಿಟ್ಬಿಡಿ. ಇನ್ನೇನೇ ಹೇಳಿದ್ರು ಆ ವ್ಯಕ್ತಿ ಇಲ್ಲ ಕಂಪ್ಲೇಂಟ್ ಕೊಡೋಕ್ಕೆ, ಹೋಗ್ಬಿಟ್ಟ. ಸ್ವಲ್ಪನಾರ್ಧ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಳ್ಳಿ. ಸೋಷಿಯಲ್ ಮೀಡಿಯಾ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರ, ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಆ್ಯಕ್ಟಿವ್ ಆಗಿದ್ದೀರಾ ಇದನ್ನಂತೂ ತಿಳ್ಕೊಳ್ಳಿ. ಯಾವ್ದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ಬ್ಲ್ಯಾಕ್ ಮಾಡಿ ಬಿಸಾಕ್ರಿ, ಮುಂದೆ ಹೋಗ್ತಾ ಇರ್ರಿ. ಎಲ್ಲರಿಗೂ ಒಳ್ಳೆಯದಾಗಬೇಕು. ನಮಸ್ಕಾರ.